ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲು ಮೊದಲಿಗೆನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ನಾನು ತಿಳಿಸ್ತಾ ಇದ್ದೀನಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಸಮುದಾಯ ನಮ್ಮ ಬಲಗೈನ ಮೇಲೆ ಕಿತ್ತಳೆ ವಾಕ್ಯವನ್ನು ಅರ್ಥ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಸಮಯದಲ್ಲಿ ನೇರವಾಗಿ ಸಮಯ ಆಗಿದೆ. ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ವಿಶೇಷವಾಗಿ ಓದುವಾರ ಯಾರ ಮನೆ ಹತ್ರ ಇತ್ತು ಪ್ರಾರ್ಥನೆ ಕೂಟ? ಶಿವಬಸಮ್ಮ ಅವ್ರ ಮನೆ ಹತ್ರ ಇತ್ತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವಪ್ಪ ಅವರು ಶಿವಬಸಮ್ಮ ಅವ್ರ ಮನೆ ಹತ್ರ ಪ್ರಾರ್ಥನೆ ಕೂಟ ಇತ್ತು. ಯಾವ ವಾಕ್ಯ ಧ್ಯಾನ ಮಾಡಿದ ಏನಾದ್ರು ನೆನಪಿದೇನಾ? ಮರೆತು ಬಿಟ್ರಿ ಅಲ್ಲ? ವಾಕ್ಯ ಮರಿಬಾರ್ದಂದ್ರೆ ವಾಕ್ಯನೇ ಮರಿತೀರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ವಾಕ್ಯನೇ ನಮಗೆ ಬಲ, ಆ ವಾಕ್ಯನೇ ನಮಗೆ ಶಕ್ತಿ, ಆ ವಾಕ್ಯನೇ ನಮಗೆ ಬಿಡುಗಡೆಯನ್ನು ಕೊಡುವಂಥದ್ದು, ಆ ವಾಕ್ಯವೇ ನಮಗೆ ಜಯ ಕೊಡುವಂಥದ್ದು, ಆ ವಾಕ್ಯವೇ ಆರೋಗ್ಯವನ್ನು ದಯಪಾಲಿಸುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಈ ಸ್ಥಳದಲ್ಲಿ ವ್ಯತ್ಯಾಸಕರವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ನಾವು ಕೇಳಕ್ಕೆ ಹೋಗ್ತಾ ಇದ್ದೇವೆ. ಯೆರೆಮೀಯನ ಪ್ರಲಾಪಗಳು ಎನ್ನುವಂಥ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿರ್ತಕ್ಕಂಥ 22ನೇ ವಚನವನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಾವು ಓದ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಬೇಕು. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆರೆಮೀಯನು ಎನ್ನುವಂಥ ಒಬ್ಬ ಪ್ರವಾದಿ ಇದ್ದಾನೆ. ಆ ಪ್ರವಾದಿಗೆ ದೇವರು ಕೊಟ್ಟಿರ್ತಕ್ಕಂಥ ಭಾರ ಏನಂತಂದರೆ, ಆತನನ್ನು ದೇವರು ಗರ್ಭದಲ್ಲಿ ಇರುವಾಗಲೇ ಆತನನ್ನು ತನ್ನ ಸೇವೆಗೋಸ್ಕರವಾಗಿ ಏನು ಮಾಡಿದ್ದಾರೆ? ಪ್ರತಿಷ್ಠೆ ಮಾಡಿಕೊಂಡಿದ್ದಾರೆ. ಪ್ರೇಯರೆ. ಹಲ್ಲೆಲೂಯಾ. ಪ್ರೇಯರ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಯೆರೆಮೀಯನು ರಚಿಸಿರ್ತಕ್ಕಂಥ ಈ ಪ್ರಲಾಪಗಳು ಅಂದರೆ ಆತನು ದೇವರ ಮಕ್ಕಳಿಗೋಸ್ಕರವಾಗಿ, ದೇಶಕ್ಕೋಸ್ಕರವಾಗಿ ಯಾವ ರೀತಿಯಾಗಿ ಗೋಳಾಡಿದ್ನೋ, ಪ್ರಲಾಪಿಸಿದ್ನೋ, ಕಣ್ಣೀರು ಸುರಿಸುತ್ತಾ ಹಗಲು ಇರುಳು ದೇವರ ಸೇವೆಯನ್ನು ಮಾಡುವುದಕ್ಕಾಗಿ ಪ್ರತಿಷ್ಠೆ ಮಾಡಿಸಿಕೊಂಡಂಥ ವ್ಯಕ್ತಿಯಾಗಿದ್ನೋ, ಆತನು ಹೇಳ್ತಾ ಇದ್ದಾನೆ, ನಾವು ಈ ಸಮಯದಲ್ಲಿ ಉಳಿದಿದ್ದೇವಂತಂದರೆ, ನಾವು ಬದುಕ್ತಾ ಇದ್ದೇವಂತಂದರೆ ಅದು ದೇವರ ಕರುಣೆ ಹೊರತಾಗಿ ಮತ್ತೊಂದು ಅಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಾವು ಉಳಿದಿರ್ಬೋದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತಿನ ದಿವಸ ಆತನ ಕೃಪಾವರಗಳಾಗಿರ್ಬೋದು, ಆತನ ಕರುಣೆಯಾಗಿರ್ಬೋದು, ಅದು ಇವತ್ತಿನವರೆಗೂ ಕೂಡ ಮುಂದೆ ಸಾಕ್ತಾ ಸಾಕ್ತಾ ಹೋಗ್ತಾ ಇದೆ ಅಂತಂದರೆ ಕಾರಣ ಏನಂತಂದರೆ, ದೇವರು ಇದ್ದಾನೆ ಪ್ರೇರೆ. ಆ ದೇವರು ಆ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ದಿವಸ ನಾವು ಅನೇಕರು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಈ ಭೂಮಿ ಮೇಲೆ ನಾನು ಬದುಕ್ತಾ ಇದ್ದೆ, ಇನ್ನೊಬ್ರು ಬದುಕ್ತಾ ಇದ್ದಾರೆ, ಮತ್ತೊಬ್ಬರು ಬದುಕ್ತಾ ಇದ್ದಾರೆ ಅಂತೇಳಿ ನಾವು ಅಂದುಕೊಳ್ತಾ ಇದ್ದೇವೆ. ಇದು ಕೇವಲ ದೇವರ ಕರುಣೆ ಮಾತ್ರ ಪ್ರಿಯರೇ. ಹಲ್ಲೆಲೂಯಾ. ನೀವು ಅಂದ್ಕೊಳ್ತಾ ಇರ್ಬೋದು ಕೆಲವೊಂದು ಸಾರಿ ಏನಂತೇಳಿ ಅಂತಂದರೆ, ಕೆಲವೊಬ್ರು ನೀವು ಅಂದ್ಕೊಳ್ತಾ ಇರ್ಬೋದು, ನಾವಂತೂ ದೇವ್ರು ನಂಬಿ ಬಿಡ್ರಿ, ನಾವಂತೂ ಬದುಕ್ತಾ ಇದ್ದೇವೆ, ಲೋಕಸ್ಥರು ಕೂಡ ಬದುಕ್ತಾ ಇದ್ದಾರಲ್ಲ, ಅವ್ರು ಯಾವ ರೀತಿಯಾಗಿ ಬದುಕ್ತಾರೆ ಅಂತೇಳಿ ನಿಮ್ಮಲ್ಲಿ ಕ್ವಶನ್ ಬರ್ಬೋದು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ನೀತಿವಂತರಿಗೋಸ್ಕರವಾಗಿ, ಅನೀತಿವಂತರಿಗೋಸ್ಕರವಾಗಿ ಆತನು ಸೂರ್ಯನನ್ನು ಕಳಿಸ್ತಾನೆ, ಮಳೆಯನ್ನು ಕಳಿಸ್ತಾನೆ, ಆತನು ಸುಗ್ಗಿ ಕಾಲಗಳನ್ನು ಏನು ಮಾಡ್ತಾನೆ? ಕಳುಹಿಸುವಂಥ ದೇವರಾಗಿದ್ದಾನೆ. ಯಾಕಂದರೆ ಆತನು ಒಳ್ಳೆ ದೇವರಾಗಿದ್ದಾನೆ, ಆತನು ಮನುಷ್ಯನಲ್ಲ, ಆತನು ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ದೇವರ ವಾಕ್ಯದಲ್ಲಿ ಪ್ರಿಯರೇ ಸತ್ಯವೇದ ಈ ರೀತಿಯಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂತಂದರೆ, ಆತನು ನಮ್ಮನ್ನು ತನ್ನ ಕರುಣೆಯಿಂದ ನಮ್ಮನ್ನು ಏನು ಮಾಡ್ತಾ ಇದ್ದಾನೆ? ನೆನಪು ಮಾಡಿಕೊಳ್ತಾ ಇದ್ದಾನೆ. ಆತನ ಕರುಣೆ ಅದು ನಾವು ಎಷ್ಟು ಹೊಗಳಿ ಕೊಂಡಾಡಿದರೂ ಕೂಡ ಕಡಿಮೆಯ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ 103ನೇ ಕೀರ್ತನೆಯಲ್ಲಿ, ಆತನು 10ನೇ ವಚನದಲ್ಲಿ, ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನು ದಂಡಿಸಲಿಲ್ಲ ಎಂಬುದಾಗಿ. ಅದು ಯಾಕಂದರೆ ಆತನು ನಮ್ಮ ಮೇಲೆ ತನ್ನ ಕೃಪೆಯನ್ನು ತೋರಿಸ್ತಾ ಇದ್ದಾನೆ, ನಮ್ಮ ಮೇಲೆ ತನ್ನ ಕನಿಕರವನ್ನು ತೋರಿಸ್ತಾ ಇದ್ದಾನೆ, ನಮ್ಮ ಮೇಲೆ ತನ್ನ ಕರುಣೆಯನ್ನು ತೋರಿಸ್ತಾ ಇದ್ದಾನೆ. ಅದಕ್ಕಾಗಿ ಆತನ ಬಳಿಗೆ ನಾವು ಬಂದಾಗ, ನಾವು ಪಾಪಿಗಳು ಎಂಬುದಾಗಿ ಒಪ್ಪಿಕೊಂಡು, ದೇವರೇ ನೀನು ಪಾಪಗಳನ್ನು ತೊಳೆಯುವಂಥ ರಕ್ಷಕ ನೀನಾಗಿದ್ದೀ ಎಂಬುದಾಗಿ ಒಪ್ಪಿಕೊಂಡಂಥ ಸಮಯದಲ್ಲಿ ಆತನ ಬಳಿಗೆ ಬಂದಾಗ ಪಶ್ಚಾತ್ತಾಪ ಹೃದಯದಿಂದ ಪೂರ್ವಕ್ಕೂ ಮತ್ತು ಪಶ್ಚಿಮಕ್ಕೂ ಎಷ್ಟು ದೂರ ಇದೆಯೋ ಅಷ್ಟು ದೂರ ನಮ್ಮ ಪಾಪಗಳನ್ನು ಏನು ಮಾಡ್ತಾನಂತೆ? ದೂರ ಮಾಡುವಂಥ ದೇವರಾಗಿದ್ದಾನೆ ಪ್ರೇಯರೆ. ಹಲ್ಲೆಲೂಯಾ. ಪ್ರೇಸ್. ಆತನ ಹತ್ರ ನೀನು ಪ್ರಾರ್ಥನೆ ಮಾಡಿದ್ರೆ ಸಾಕು. ನೀನು ಯಾವುದೋ ಒಂದು ಎಷ್ಟೋ ರೊಕ್ಕ ಖರ್ಚು ಮಾಡಿ ನೀನು ಯಜ್ಞ ಮಾಡುವಂಥದ್ದು ಬೇಕಾಗಿಲ್ಲ, ಹೋಮ ಮಾಡುವಂಥದ್ದು ಬೇಕಾಗಿಲ್ಲ, ನೀನು ಇನ್ನೊಂದು ಮುನ್ನೊಂದು ಕಾರ್ಯ ಮಾಡುವಂಥದ್ದು ಬೇಕಾಗಿಲ್ಲ. ನಿನ್ನನ್ನು ಉಂಟು ಮಾಡಿದಂಥ ದೇವರನ್ನು ನೀನು ತಿಳಿದುಕೊಂಡು ಆತನಿಗೆ ಸಂಪೂರ್ಣವಾಗಿ ಪಶ್ಚಾತ್ತಾಪ ಹೃದಯದಿಂದ, ದೇವರೇ ನಾನು ಪಾಪಿಯಾಗಿದ್ದೇನೆ ಎಂಬುದಾಗಿ ನೀನು ಆತನ ಮುಂದೆ ಬಂದಂಥ ಸಮಯದಲ್ಲಿ ದೇವ್ರ ವಾಕ್ಯ ಹೇಳುತ್ತೆ ಪ್ರೇಯರೆ, ಪೂರ್ವಕ್ಕೂ ಪಶ್ಚಿಮಕ್ಕೆ ಎಷ್ಟು ದೂರ ಅಷ್ಟು ದೂರ ದೇವರು ನಿನ್ನ ಪಾಪಗಳನ್ನು ಏನು ಮಾಡ್ತಾನಂತೆ? ದೂರ ಮಾಡ್ತಾನೆ. ಮತ್ತು ಮನುಷ್ಯರಾದ್ರೆ ಒಂದು ವೇಳೆ ನೀನು ಆವಾಗ ಹಂಗೆ ಮಾಡಿದ್ದು ಇವಾಗ ಹಿಂಗೆ ಮಾಡಿದ್ದ ಅಂತೇಳಿ ಏನು ಮಾಡ್ಬೋದು? ನೆನೆಸ್ಕೊಳ್ಬೋದು. ಹಲ್ಲೆಲೂಯಾ. ತಿಪ್ಪೆ ಕೆದ್ರೆ ಏನು ಬರುತ್ತೆ ನಮಗೆ? ಕಸ ಬರುತ್ತೆ. ಹಲ್ಲೆಲೂಯಾ. ಮನುಷ್ಯರು ಏನು ಮಾಡ್ತಾ ಇರ್ತಾರೆ? ಕೆದರ್ತಾ ಇರ್ತಾರೆ.
ನೀನು ಅವಾಗ ಹಂಗೆ ಮಾಡಿದೆ, ಇವಾಗ ಹಿಂಗೆ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತೇಳಿ ಕೆದರ್ತಾ ಇರ್ತಾರೆ. ಆದರೆ ದೇವ್ರು ಏನು ಮಾಡ್ತಾನಂತೆ, ಅವೆಲ್ಲವನ್ನು ಏನು ಮಾಡ್ತಾನಂತೆ, ಮರೆತು ಬಿಡ್ತಾನೆ. ನೀನು ಮಾಡಿದಂಥದ್ದೆಲ್ಲವನ್ನು ದೇವರು ಕ್ಷಮಿಸಿ ಸಂಪೂರ್ಣವಾಗಿ ನಿನ್ನನ್ನು ಏನು ಮಾಡ್ತಾನೆ ರೀ, ಹೊಸ ಮನುಷ್ಯನನ್ನಾಗಿ ಆತನು ಸೃಷ್ಟಿ ಮಾಡ್ತಾನೆ ಪ್ರಿಯರೇ. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಂದರೆ, ಆತನ ಪ್ರೀತಿ, ಆತನ ಕರುಣೆ ಅದು ನಿತ್ಯ ನಿರಂತರವಾಗಿ ನಮ್ಮನ್ನು ಕಾಯುವಂಥದ್ದಾಗಿದೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಮನುಷ್ಯನ ಅವತಾರಿಯಾಗಿ, ನರ ಅವತಾರಿಯಾಗಿ ಈ ಲೋಕಕ್ಕೆ ಬಂದಂಥ ಸಮಯದಲ್ಲಿ ಆತನು ಜನರನ್ನು ಕಂಡು ಏನು ಮಾಡಿದೆ, ಕನಿಕರ ಪಟ್ಟ. ಆತನು ಜನರನ್ನು ಕಂಡು ತನ್ನ ಕರುಣೆಯನ್ನು ತೋರಿಸಿದ, ಜನರನ್ನು ಕಂಡು ತನ್ನ ಕೃಪೆಯನ್ನು ತನ್ನ ಸಂಗಡ ಆತನು ತೆಗೆದುಕೊಂಡು ಬಂದ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಅನೇಕ ರೋಗದಲ್ಲಿರುವಂಥವ್ರು, ಬಾಧೆಯಲ್ಲಿರುವಂಥವ್ರು, ಅವಮಾನದಲ್ಲಿರುವಂಥವ್ರು, ನಿರ್ಲಕ್ಷ್ಯಕ್ಕೆ ಒಳಗಾದಂಥವ್ರು, ಭಯಂಕರವಾದಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಆತನನ್ನು ಏನು ಮಾಡಿದ್ರಿ, ಹುಡುಕಿಕೊಂಡು ಬಂದರು ಪ್ರಿಯರೇ. ಆತನು ಬಂದಂಥ ಪ್ರತಿ ಒಬ್ಬೊಬ್ಬರಿಗೂ ಕೂಡ ಆತನು ಏನು ಮಾಡಿದ, ಪರಿಹಾರ ಮಾಡಿದ. ಬಂದಂಥ ಪ್ರತಿ ಒಬ್ಬೊಬ್ಬರಿಗೂ ಕೂಡ ಆತನು ಸಮಸ್ಯೆಗೆ ವಿಮೋಚನೆಯನ್ನು ಒದಗಿಸಿಕೊಟ್ಟ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಇನ್ನು ಮುಂದೆ ನಾವು ಬದುಕ್ತಾ ಇದ್ದೇವೆ ಅಂತಂದರೆ ಕಾರಣ ಏನ್ರಿ, ದೇವರ ಕರುಣೆ, ದೇವರ ಕೃಪೆ, ದೇವರ ಕನಿಕರ. ದೇವರು ನಮ್ಮನ್ನು ಕಾಯುವುದಕ್ಕಾಗಿ ತನ್ನ ಕೃಪಾವರಗಳನ್ನು ನಮಗೇನು ಮಾಡಿದ್ದಾನೆ, ಒದಗಿಸಿಟ್ಟಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರು ಇದ್ದಾನೆ ಎಂಬುದಾಗಿ ಪ್ರವಾದಿ ಯಾವ ರೀತಿಯಾಗಿ ದೇವರ ಇರುವಿಕೆಯ ಲಕ್ಷಣಗಳನ್ನು ನೆನೆಸಿಕೊಂಡು ಜೀವಿಸ್ತಾ ಇದ್ದನೋ, ಈ ಅಂತ್ಯಕಾಲದಲ್ಲಿ ನಾವು ಕೂಡ ಏನು ಮಾಡಬೇಕ್ರಿ, ಆ ರೀತಿಯಾಗಿ ಜೀವಿಸುವಂಥವ್ರು ಆಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ಒಂದ್ಸಾರಿ 31:3 ವಚನ ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ನಾವು ಯೆರೆಮೀಯನು ಈ ರೀತಿಯಾಗಿ ಹೇಳ್ತಾನೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಎಂಬುದಾಗಿ ದೇವರು ನಮಗೆ ಕೊಡುವಂಥ ಒಂದು ವಾಗ್ದಾನ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ ಏನಂತೇಳಿ, ನಾನು ನಿನ್ನನ್ನು ಶಾಶ್ವತವಾದಂಥ ಪ್ರೀತಿಯಿಂದ ಪ್ರೀತಿಸಿದ್ದೇನೆ, ನಿನ್ನನ್ನು ಮಮತೆಯಿಂದ ನಾನು ಸೆಳೆದುಕೊಂಡಿದ್ದೇನೆ, ನಾನು ನಿನ್ನಲ್ಲಿ ಸಂಪೂರ್ಣ ನನ್ನ ಮಮತೆಯನ್ನು, ಕನಿಕರವನ್ನು ನಾನು ನಿನ್ನ ಮೇಲೆ ಇಟ್ಟಿದ್ದೇನೆ, ಎಡೆಬಿಡದೆ ನಿನ್ನ ಮೇಲೆ ನನ್ನ ಕನಿಕರವನ್ನು, ಕೃಪೆಯನ್ನು ನಾನು ತೋರಿಸ್ತಾ ಬರ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ಆತನು ನಿತ್ಯ ನಿರಂತರವೂ ಕೂಡ ಏಕ ರೀತಿಯಾಗಿರ್ತಕ್ಕಂಥ ದೇವರು ಯಾವತ್ತೂ ಬದಲಾಗಲ್ಲ. ಮನುಷ್ಯರಾಗಿರ್ತಕ್ಕಂಥ ನಾವು ಏನಾಗ್ತಾ ಇರ್ತೀವಿ, ಕಾಲಗಳು ಹೆಂಗೆ ಬದಲಾಗ್ತವೆ, ಚಳಿಗಾಲ ಯಾವಾಗ ಬರುತ್ತೋ, ಮಳೆಗಾಲ ಯಾವಾಗ ಬರುತ್ತೋ, ಬೇಸಿಗೆ ಕಾಲ ಯಾವಾಗ ಬರುತ್ತೋ, ಬಂದಾಗ ಪ್ರಕೃತಿಯಲ್ಲಿ ಯಾವ ರೀತಿಯಾಗಿ ಲಕ್ಷಣಗಳು ಕಾಣಿಸ್ಕೊಳ್ತಾವೋ ಅದೇ ರೀತಿಯಾಗಿ ಮನುಷ್ಯರು ಬದಲಾಗ್ಬೋದು. ಆದರೆ ದೇವರು ಮಾತ್ರ ಯಾವಾಗಲೂ ಕೂಡ ಸ್ಥಿರವಾಗಿರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮುಂದೆ 23ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದಿನ ದಿನವೂ ಹೊಸದಾಗಿ ಒದಗುತ್ತದೆ, ನಿನ್ನ ಸತ್ಯ ಸಂಧತೆಯು ದೊಡ್ಡದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಹೊಸ ದಿನಗಳನ್ನು ನನ್ನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಏನು ಮಾಡ್ತಾ ಇದ್ದಾನೆ, ಒದಗಿಸಿ ಕೊಡ್ತಾ ಇದ್ದಾನೆ. ಹೊಸ ದಿನಗಳನ್ನು ನಾವು ಅಂದುಕೊಂಡಿದ್ದೀವಿ, ನಾವು ಯಾವಾಗಲೂ ಏನೋ ಆಗಿ ಏನೆಲ್ಲ ಆಗ್ಬಿಡ್ತಿತ್ತೇನಂತೇಳಿ, ಆದರೆ ದೇವರು ನಮ್ಮನ್ನು ಕೈ ಬಿಡೋದು ಏನು ಮಾಡ್ತಾ ಇದ್ದಾನೆ ಅಂತ ಕಾಯ್ತಾ ಇದ್ದಾನೆ, ಕಾಪಾಡ್ತಾ ಇದ್ದಾನೆ. ನಮ್ಮ ಕಣ್ಣೀರನ್ನು ಒರೆಸುವುದಕ್ಕಾಗಿ ಆತನು ತನ್ನ ಪರಿಶುದ್ಧ ಆತ್ಮನನ್ನು ನಮ್ಮ ಬಳಿಗೆ ಕಳಿಸ್ತಾ ಇದ್ದಾನೆ ಪ್ರಿಯರೇ. ನಾವು ಬಲಹೀನರ ರೀತಿಯಲ್ಲಿ ಲೋಕದವರಿಗೆ ಕಂಡಿರ್ಬೋದು, ನಿರ್ಲಕ್ಷ್ಯಕ್ಕೆ ಒಳಗಾದಂಥವ್ರ ರೀತಿಯಲ್ಲಿ ಲೋಕದವರಿಗೆ ನಾವು ಕಂಡಿರ್ಬೋದು, ನಾವು ಭಯಂಕರವಾದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ, ಅನಾರೋಗ್ಯದ ಮಧ್ಯದಲ್ಲಿ ಇದ್ದೇವೆ ಅಂತೇಳಿ ಲೋಕದವರಿಗೆ ಕಂಡಿರ್ಬೋದು. ಆದರೆ ದೇವರು ಮಾತ್ರ ನಮ್ಮನ್ನು ಏನು ಮಾಡ್ತಾ ಇದ್ದಾನಂತೆ, ಒಂದು ವಿಶೇಷ ವ್ಯಕ್ತಿಯನ್ನಾಗಿ ನಮ್ಮನ್ನು ನೋಡ್ತಾ ಇದ್ದಾನೆ ಪ್ರಿಯರೇ. ಯಾಕಂದರೆ ಆತನು ನಮ್ಮನ್ನು ತನ್ನ ಮಕ್ಕಳು ಎಂಬುದಾಗಿ ಕರಿತಾ ಇದ್ದಾನೆ ದೇವರು. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನಮ್ಮನ್ನು ದೇವರು ತನ್ನ ಮಕ್ಕಳು ಎನ್ನುವಂಥ ಮಕ್ಕಳ ಅಧಿಕಾರ ಸ್ಥಾನವನ್ನು ಕೊಟ್ಟಿದ್ದಾನೆ. ಮಕ್ಕಳಿಗೆ ಯಾವ ರೀತಿಯಾಗಿ ಮನೆಯಲ್ಲಿ ಬಾಧ್ಯತೆ ಇರುತ್ತೋ, ಹಕ್ಕು ಇರುತ್ತೋ, ಅಧಿಕಾರ ಇರುತ್ತೋ, ಆ ಮಕ್ಕಳ ಭಾಗ್ಯವನ್ನು ದೇವರು ಯಾರಿಗೆ ಕೊಟ್ಟಿದ್ದಾನೆ, ನನಗೂ ನಿನಗೂ ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಆತನ ಕರುಣೆ ಅದು ಬಹಳ ದೊಡ್ಡದು ಪ್ರಿಯರೇ. ಆತನು ಮಾಡಿದಂಥ ಕರುಣೆ, ತ್ಯಾಗ, ಆತನು ತ್ಯಾಗ ಮಾಡಿದ. ಯಾಕಂದರೆ ಆತನ ನಮ್ಮ ಮೇಲೆ ಕನಿಕರ ಇಟ್ಟು ಯಾರಿಗೋಸ್ಕರವಾಗಿ ಆದರೂ ಸಾಯ್ತಾರಾ? ಸಾಯೋದಿಲ್ಲ ಪ್ರಿಯರೇ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ಯೇಸು ಸ್ವಾಮಿ ನಾವು ಇನ್ನೂ ಪಾಪಿಗಳಾಗಿದ್ದಾಗಲೂ, ನಾವು ಇನ್ನೂ ದ್ರೋಹಿಗಳಾಗಿದ್ದಾಗಲೂ ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಮೇಲೆ ಕನಿಕರವಿಟ್ಟು ನಮ್ಮ ಮೇಲೆ ಕೃಪೆ ತೋರಿಸುವುದಕ್ಕಾಗಿ ನಮ್ಮ ಮೇಲೆ ಇರತಕ್ಕಂಥ ಎಲ್ಲ ಶಿಕ್ಷೆಯನ್ನು ತನ್ನ ಮೇಲೆ ಹೊತ್ತುಕೊಂಡು ಪಾಪವಿಲ್ಲದ ಪಾವನ ಮೂರ್ತಿಯಾದಂಥ ಆತನು ನಮ್ಮೆಲ್ಲರಿಗೋಸ್ಕರವಾಗಿ ಯಜ್ಞವಾಗಿ ನಮ್ಮ ಸ್ಥಾನದಲ್ಲಿ ಆತನು ಸತ್ತು ಉಣಲ್ಪಟ್ಟು 3ನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದು ನಮ್ಮ ಶಿಕ್ಷೆಯ ಭಾರವನ್ನೆಲ್ಲ
ಎಲ್ಲ ಆತನ ಏನು ಮಾಡಿದ, ಅಳಿಸಿ ಹಾಕಿದ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಎಲ್ಲ ದೋಷ ಪತ್ರವನ್ನು ಆತನು ಕೆಡಿಸಿ ಹಾಕಿಬಿಟ್ಟ. ನಮಗೆ ಬರಬೇಕಾದಂಥ ಎಲ್ಲ ಶಿಕ್ಷೆಯನ್ನು ಆತನು ಹೊತ್ತುಕೊಂಡು ಬಿಟ್ಟ. ಈಗ ನಾವೇನು ಮಾಡ್ಬೇಕ್ರಿ? ಆತನ ನಾಮದಲ್ಲಿ, ದೇವರೇ ನೀನು ನನಗೋಸ್ಕರವಾಗಿ ಯಜ್ಞವಾಗಿದ್ದೀಯ, ನನ್ನನ್ನು ಬಿಡುಗಡೆ ಮಾಡಿದ್ದೀಯ, ಈ ರೋಗದ ಮೇಲೆ ನನಗೆ ಜಯ ಕೊಡು, ಈ ಶಾಪದ ಮೇಲೆ ನನಗೆ ಜಯ ಕೊಡು, ಈ ಒಂದು ಪರಿಸ್ಥಿತಿಯ ಮೇಲೆ ನನಗೆ ಜಯ ಕೊಡು, ಇಂತಹ ಒಂದು ಸಮಸ್ಯೆಯ ಮೇಲೆ ನನಗೆ ಜಯ ಕೊಡು ಎಂಬುದಾಗಿ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವಾಗ, ಯಥಾರ್ಥವಾಗಿ ನಾವು ಪ್ರಾರ್ಥಿಸುವಾಗ, ದೇವರು ಖಂಡಿತವಾಗಿ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸುವಂಥ ದೇವರಾಗಿದ್ದಾನೆ. ಯಾಕಂದರೆ ಆತನು ಮನುಷ್ಯನಲ್ಲ, ಆತನು ದೇವರಾಗಿದ್ದಾನೆ. ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ ಎಂಬುದಾಗಿ ಆತನೇ ಹೇಳಿದ್ದಾನೆ. ಪ್ರಿಯರೇ, ನೀವು ನನ್ನ ನಾಮದಲ್ಲಿ ಏನಾದರೂ ಬೇಡಿಕೊಂಡ್ರೆ ನಾನು ಅದನ್ನು ಏನು ಮಾಡ್ತೀನಿ? ನೆರವೇರಿಸ್ತೀನಿ. ನೀವು ನನ್ನ ನಾಮದಲ್ಲಿ ನೀವು ಬೇಡಿಕೊಳ್ಳುವುದೇ ಆದರೆ, ನೀವು ನನ್ನ ನಾಮದಲ್ಲಿ ಪ್ರಾರ್ಥಿಸುವಂಥದ್ದೇ ಆದರೆ, ನೀವು ನನ್ನ ನಾಮದಲ್ಲಿ ನೀವು ಎರಗಿ ಬರುವಂಥದ್ದೇ ಆದರೆ, ನೀವು ನನ್ನ ಬಳಿಗೆ ಬರುವಂಥದ್ದೇ ಆದರೆ, ನನ್ನ ನಾಮದಲ್ಲಿ ಬೇಡಿಕೊಳ್ಳುವಂಥದ್ದಾದರೆ, ನಾನು ನಿಮಗೆ ಅದನ್ನು ಏನು ಮಾಡ್ತೀನಿ? ಒದಗಿಸಿ ಕೊಡ್ತೀನಿ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಅದಕ್ಕಾಗಿ ಪ್ರಿಯರೇ, ದೇವರ ಕರುಣೆ ಅದು ದೊಡ್ಡದು. ನಾವು ಇವತ್ತು ಬದುಕ್ತಾ ಇದ್ದೇವೆ ಅಂದರೆ ಅದು ಆತನ ಕರುಣೆ ಹೊರತಾಗಿ ಮತ್ತೊಂದು ಅಲ್ಲ ಪ್ರಿಯರೇ. ಒಂದು ಸಾರಿ ನಾವು ಅಲ್ಲಿ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. ಒಂದು ನಿಮಿಷ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಿಮೋಚನ ಕಾಂಡ ಪುಸ್ತಕ 34ನೇ ಅಧ್ಯಾಯ 6ನೇ ವಚನ ಓದ್ಕೊಳ್ಳೋಣ. ಯೆಹೋವನು ಮೋಶೆಯ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವು ದಯೆಯೂ ಉಳ್ಳ ದೇವರು, ದೀರ್ಘ ಶಾಂತನು, ಪ್ರೀತಿಯು ನಂಬಿಕೆಯೂ ಉಳ್ಳವನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮ ಮೇಲೆ ತನ್ನ ಕರುಣೆಯನ್ನು, ತನ್ನ ಕನಿಕರವನ್ನು ಏನು ಮಾಡಿದ್ದಾನೆ? ಇಟ್ಟಂಥ ದೇವರಾಗಿದ್ದಾನೆ. ಅದಕ್ಕಾಗಿ ದೇವರು ಈ ಲೋಕಕ್ಕೆ ಬಂದಂಥ ಸಮಯದಲ್ಲಿ ಆತನು ಹೇಳ್ತಾ ಇದ್ದಾನೆ 6:36 ಲೂಕನ ಬರೆದ ಸುವಾರ್ತೆಯಲ್ಲಿ, ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರೋ ಪ್ರಕಾರವೇ ನೀವು ಕೂಡ ಕರುಣೆ ಉಳ್ಳವರಾಗಿ ಇರ್ರಿ. ನಾವು ಈ ಲೋಕದಲ್ಲಿರುವಾಗ ಕರುಣೆ ಬಹಳ ಮುಖ್ಯ. ನಾವು ಇನ್ನೊಬ್ಬರ ಕುರಿತಾಗಿ ಚಿಂತಿಸುವಂಥದ್ದು ಬಹಳ ಮುಖ್ಯ. ಅಯ್ಯೋ, ಅವರಿಗೆ ಆ ರೀತಿಯಾಗಿ ಆಗಬಾರ್ದಾಗಿತ್ತು ಅಂತೇಳಿ ಅವರಿಗಾಗಿ ಮನಮರುಗುವಂಥ ಹೃದಯ ಬಹಳ ಮುಖ್ಯ. ನಾವು ದಾಟಿಬಿಟ್ರೆ ಆಯಿತು, ನಾವು ತಟಾಯ್ದುಬಿಟ್ರೆ ಆಯಿತು ಎನ್ನುವಂಥ ಸ್ಥಿತಿಗೆ ನಾವು ಯಾವತ್ತೂ ಕೂಡ ದೇವರನ್ನು ನಂಬಿದಂಥ ಮಕ್ಕಳು ಇರಬಾರ್ದು ಪ್ರಿಯರು. ಸ್ವಾರ್ಥ ಜೀವಿತ ನಮ್ಮಲ್ಲಿ ಇರಬಾರ್ದು. ಅದರ ಸಲುವಾಗಿ ದೇವರಿಗೆ ವಾಕ್ಯ ಹೇಳುತ್ತೆ ಏನಂತೇಳಿ ಅಂತಂದರೆ, ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ ಎಂಬುದಾಗಿ. ನಮ್ಮಲ್ಲಿ ಕರುಣೆ ಇದ್ದರೆ ನಾವು ದೇವರ ಮುಂದೆ ನ್ಯಾಯ ತೀರ್ಮಾನದಲ್ಲಿ ಇರುವಂಥ ಸಮಯದಲ್ಲಿ ಆ ಕರುಣೆಯೇ ನಮ್ಮನ್ನೇನು ಮಾಡುತ್ತಂತೆ? ಗೆಲ್ಲಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತು ನನ್ನಲ್ಲಿ ನಿನ್ನಲ್ಲಿ ಆ ದೇವರು ಕರುಣೆಯನ್ನು ತೋರಿಸಿದ್ದಾನೆ. ನಾವು ಕೂಡ ನಿಮ್ಮ ತಂದೆ ಯಾವ ರೀತಿಯಾಗಿ ಕರುಣೆ ಉಳ್ಳವನಾಗಿದ್ದಾನೋ ನೀವು ಕೂಡ ಕರುಣೆ ಉಳ್ಳವರಾಗಿ ಇರ್ರಿ ಎಂಬುದಾಗಿ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ಆತನ ಕರುಣೆ ಇವತ್ತು ನಮ್ಮನ್ನು ಉಳಿಯುವಂತೆ ಮಾಡಿದೆ. ಆತನ ಕರುಣೆ ಕೃಪಾವರಗಳು ನಿಂತು ಹೋಗಲಾರ್ದು ಇವತ್ತಿನವರೆಗೂ ಕೂಡ ಆತನ ನಮ್ಮನ್ನು ನಡೆಸ್ತಾ ಬರ್ತಾ ಇದ್ದಾನೆ. ನಾವು ಏನೆಲ್ಲ ಅಂದುಕೊಂಡು ಆ ದಿವಸದಲ್ಲಿ ಏನಾದರೂ ಆಗ್ಬಿಡ್ತೇನೋ, ಈ ದಿವಸದಲ್ಲಿ ಏನಾದರೂ ಆಗ್ಬಿಡ್ತೇನೋ, ಎಂಥ ಸಮಸ್ಯೆಗಳು ಬಂದುಬಿಟ್ಟವಲ್ಲ, ಏನಾಗುತ್ತೋ ನಾಳೆ ದಿವಸದಲ್ಲಿ ಅಂತೇಳಿ. ಆದರೆ ಆತನನ್ನು ನಂಬಿದ ಕಾರಣಕ್ಕಾಗಿ ದೇವರು ಯಾವ ರೀತಿಯಾಗಿ ಓಳು ಮಾಡ್ತಾನೋ ಅದು ನಮಗೆ ಗೊತ್ತಿಲ್ಲ. ಆದರೆ ಖಂಡಿತವಾಗಿ ಸಮಸ್ಯೆಯ ಮಧ್ಯದಲ್ಲಿ ದೇವರು ಏನು ಮಾಡ್ತಾ ಇದ್ದಾನೆ? ಮಾರ್ಗವನ್ನು ತೋರಿಸ್ತಾ ಇದ್ದಾನೆ ಪ್ರಿಯರೇ. ಒಂದು ಪರಿಹಾರವನ್ನು ಕೊಡ್ತಾ ಇದ್ದಾನೆ. ನಾವು ಅಂದ್ಕೊಂಡಿರಲಿಲ್ಲ, ಏನೋ ಆಗ್ಬಿಡುತ್ತಂತೇಳಿ ನಾವೆಲ್ಲರೂ ಅಂದ್ಕೊಂಡ್ವಿ, ಬೇರೆಯವರೆಲ್ಲರೂ ಮಾತಾಡ್ಕೊಂಡ್ರು ನಮ್ಮ ಬಗ್ಗೆ. ಆದರೆ ದೇವರು ನಮ್ಮನ್ನು ಉಳಿಯುವಂತೆ ಮಾಡಿದ್ದಾನೆ. ಕಾರಣ ಆತನ ಕರುಣೆ ಮಾತ್ರ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಂಜೆಗೆ ದುಃಖವೆಂಬುದು ಬಂದು ನಮ್ಮಲ್ಲಿ ಇಳಿದುಕೊಂಡರೂ ಕೂಡ ಮುಂಜಾನೆ ದೇವರು ಹರ್ಷ ಧ್ವನಿ ಕೇಳುವಂತೆ ನಮ್ಮ ಜೀವಿತದಲ್ಲಿ ಮಾಡುವಂಥ ಆತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಕೇಳಿಕೊಳ್ಳುವಂಥದ್ದು ಒಂದೇ, ದೇವರ ಕೃಪೆ ಕಾರ್ಯಗಳು, ಕೃಪಾವರಗಳು ಅದೇನಾಗೋದಿಲ್ಲ, ಯಾವತ್ತೂ ಕೂಡ ನಿಂತು ಹೋಗೋದಿಲ್ಲ. ಆತನ ಕರುಣೆ ನಿತ್ಯ ನಿರಂತರವೂ ಕೂಡ ಇರುವಂಥದ್ದಾಗಿದೆ. ಆತನ ಕರುಣೆಯನ್ನು ನಾವೇನು ಮಾಡಬೇಕಾಗಿದೆ? ನೆನಪಿಗೆ ತಂದುಕೊಳ್ಬೇಕಾಗಿದೆ. 21ನೇ ವಚನದಲ್ಲಿ 3ನೇದಲ್ಲಿ ಪ್ರಲಾಪಗಳ ಪುಸ್ತಕದಲ್ಲಿ ಈ ರೀತಿಯಾಗಿ ಯೆರೆಮೀಯನು ಹೇಳ್ತಾನೆ, ಹೀಗಿರಲು ನಾನು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ, ಅದರಿಂದ ನನಗೆ ನಿರೀಕ್ಷೆ ಉಂಟಾಗುತ್ತದೆ ಎಂಬುದಾಗಿ. ದೇವರೇ, ನೀನು ಎಷ್ಟು ಕರುಣೆ ಸ್ವರೂಪನಾದಂಥ ದೇವರಾಗಿದೆಯಪ್ಪ. ಹೀಗೆ ಒಂದು ಸಾರಿ ದೇವರು ಒಬ್ಬ ಪ್ರವಾದಿಗೆ ಹೇಳ್ತಾರೆ, ಒಬ್ಬ ದೇವರ ಸೇವಕರಿಗೆ ಹೇಳ್ತಾರೆ, ನೋಡಪ್ಪ ಯೋನ, ನೀನು ಅಲ್ಲಿ ಹೋಗು, ಆ ದೇಶ ಭಯಂಕರವಾಗಿರ್ತಕ್ಕಂಥ ಶಾಪಗ್ರಸ್ತವಾದಂಥ ದೇಶವಾಗಿದೆ, ಅವರಿಗೆ ಎಚ್ಚರಿಸು. ನೀನು ಏನಂತೇಳಿ ಎಚ್ಚರಿಸು? ಇನ್ನೂ ಸ್ವಲ್ಪ ದಿವಸದಲ್ಲಿ ನೀನು ಬಿದ್ದು ಹೋಗ್ತೀಯ ಅಂತೇಳಿ ಎಚ್ಚರಿಸು ಅಂತೇಳಿ ಯೋನ ಎನ್ನುವಂಥ ಪ್ರವಾದಿಗೆ ಹೇಳಿದಾಗ, ಯೋನನು ಎಲ್ಲಿಗೆ ಹೋಗ್ತಾ ಇದ್ದಾನ್ರಿ? ನಿನೇವೆ ಎನ್ನುವಂಥ ಪಟ್ಟಣಕ್ಕೆ ಹೋಗಂತೇಳಿ ಹೇಳಿದರೆ ಯೋನ ಬೇರೆ ಕಡೆಗೆ ಹೋದ. ದೇವರು ಯೋನನಿಗೆ ಶಿಕ್ಷೆಯನ್ನು ಕೊಟ್ಟಂಥ ಸಮಯದಲ್ಲಿ ಪುನಃ ತಗ್ಗಿ ಬಗ್ಗಿ ದೇವರು ಹೇಳಿದ ಮಾರ್ಗದಲ್ಲಿ ನಡೆದು ಮೀನಿನ ಒಳಗಡೆಯಿಂದ ಹೊರಗಡೆ ಬಂದಾಗ
ದೇವರ ಹತ್ರ ಮೀನಿನ ಒಳಗಡೆ ಇದ್ದಾಗ ಪ್ರಾರ್ಥನೆ ಮಾಡಿದಾಗ ದೇವರ ಆತನಿಗೆ ರಕ್ಷಣೆಯನ್ನು ಕೊಟ್ಟಾಗ ಅವಾಗ ಹೋಗ್ತಾ ಇದ್ದಾನೆ ಪ್ರಿಯರೇ. ಎಲ್ಲಿಗೆ ಹೋಗ್ತಾ ಇದ್ದಾನೆ ಆತ? ನಿನೇವೆ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿರ್ತಕ್ಕಂಥ ಜನರು ಬಹಳ ದುಷ್ಟರು, ಭಯಂಕರವಾಗಿ ದೇವರಿಗೆ ವಿರುದ್ಧವಾಗಿ ಮಾತಾಡುವಂಥವ್ರು. ಅಂಥವ್ರ ಬಳಿಗೆ ಹೋದಂಥ ಸಮಯದಲ್ಲಿ ದೇವರ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. 3 ದಿವಸಗಳವರೆಗೆ ನಡೀತಾ ಇದ್ದಾನೆ. ದೊಡ್ಡ ಪಟ್ಟಣ, 1,20,000 ಜನರು ಇರ್ತಕ್ಕಂಥ ಆ ಪಟ್ಟಣಕ್ಕೆ ಹೋಗಿ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. ಸಾರಿದಾದ ಮೇಲೆ ನಿನೇವೆಯ ಇನ್ನು 40 ದಿವಸದ ಒಳಗಡೆ ನೀನು ಬಿದ್ದು ಹೋಗ್ಬಿಡ್ತೀಯ, ನೀನು ಭೂಮಿ ಮೇಲೆ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಹೇಳಿದಾಗ ಆ ಸಮಯದಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಸ್ಪಷ್ಟವಾಗಿ. ಏನಂತೇಳಿ ಅಂತಂದರೆ 40 ದಿವಸಗಳು ಕಳೆದ ಮೇಲೆ ಆ ಜನರು ಯಾವಾಗ ಯೋನನು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ನೋ ಆ ದೇಶದ ರಾಜನು ಮೊದಲುಗೊಂಡು ಕೆಳಗಡೆ ಇರ್ತಕ್ಕಂಥ ಎಲ್ಲ ಸೈನಿಕರು, ಮಂತ್ರಿಗಳು, ಮಕ್ಕಳು ಮತ್ತು ನಾವು ನೋಡ್ತಾ ಇದ್ದೇವೆ ಆ ಒಂದು ಪಶುಗಳು ಕೂಡ ಉಪವಾಸ ಇದ್ದು ಏನು ಮಾಡಿದ್ರಂತೆ? ಪ್ರಾರ್ಥನೆ ಮಾಡಿದರು ಪ್ರಿಯರೇ. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದಾರೆ? ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾವಾಗ ಪ್ರಾರ್ಥನೆ ಮಾಡಿದ್ರು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರು ಆ ಪಟ್ಟಣವನ್ನು ನಾಶ ಮಾಡಲಾರ್ದಾಗಿ ಆ ಪಟ್ಟಣದ ಮೇಲೆ ತನ್ನ ಕರುಣೆಯನ್ನು ತೋರಿಸ್ತಾ ಇದ್ದಾನೆ. ಯಾವ ಜನರು ಆತನಿಗೆ ವಿರುದ್ಧವಾಗಿದ್ದರು, ಆದರೆ ಅದೇ ಜನರು ಈ ಸಮಯದಲ್ಲಿ ಆತನ ಬಳಿಗೆ ಬಂದಂಥ ಸಮಯದಲ್ಲಿ ದೇವರು ಅವರು ಮಾಡಿದ್ದೆಲ್ಲವನ್ನು ಮರೆತು ಈಗಲಾದರೂ ನನ್ನ ಬಳಿಗೆ ಬಂದಿದ್ದಾರಲ್ಲ, ಈಗಲಾದರೂ ತಮ್ಮ ತಪ್ಪನ್ನು ತಿಳಿದುಕೊಂಡಿದ್ದಾರಲ್ಲ, ಈಗಲಾದರೂ ನಾನೇ ಬೇಕೆಂಬುದಾಗಿ ನನ್ನ ಸಮೀಪಕ್ಕೆ ಬಂದಿದ್ದಾರಲ್ಲ ಎಂಬುದಾಗಿ ನೆನೆಸಿ ಅವರಿಗೆ ಮಾಡಬೇಕಾದಂಥ ಕೇಡನ್ನು ಆತನು ಮಾಡಲಾರದೆ ಬಿಟ್ಟುಬಿಟ್ಟನಂತೆ ದೇವರು. ಹಲ್ಲೆಲೂಯಾ. ಅವಾಗ ಯೋನ ಪ್ರವಾದಿ ಇಲ್ಲಿದ್ದಾನೆ ಪಕ್ಕದಲ್ಲಿ, ಆತನ ಗುಡ್ಡದ ಮೇಲೆ ನೋಡ್ತಾ ಇದ್ದಾನೆ. ಎಂತಹ ಶಿಕ್ಷೆ ದೇವರು ಕೊಡ್ತಾನೇನೋ ಇವರಿಗೆ. ಹಲ್ಲೆಲೂಯಾ. ಐಗುಪ್ತ ದೇಶದಲ್ಲಿ ಉಪದ್ರವಗಳನ್ನು ತಂದಂಥ ದೇವರು ಇವರಿಗೆ ಎಂತಹ ಶಿಕ್ಷೆಯನ್ನು ಕೊಡ್ತಾನೇನೋ. ಸೊದೋಮ ಗೊಮೋರನನ್ನು ನಾಶ ಮಾಡಬೇಕಾದ್ರೆ ಅಗ್ನಿ ಗಂಧಕ ಮ್ಯಾಲುಗಡೆಯಿಂದ ಆಕಾಶದಿಂದ ಯಾವ ರೀತಿಯಾಗಿ ಇಳಿದು ಬಿದ್ದುವೋ ಇವರನ್ನು ಯಾವ ರೀತಿಯಾಗಿ ದೇವರು ದಂಡಿಸ್ತಾನೆ ಎಂಬುದಾಗಿ ನೆನೆಸಿದಾಗ, ಆದರೆ ಆ ದೇವರಂತೆ ಅವರ ಮೇಲೆ ತನ್ನ ಕರುಣೆಯನ್ನು, ಕನಿಕರವನ್ನು ತೋರಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ನೀನು ದೇವರ ಕರುಣೆಗೆ ಪಾತ್ರನಾಗಬೇಕಾದರೆ ನೀನು ದೇವರ ಬಳಿಗೆ ಬರಬೇಕು. ಆತನ ಸ್ವರವನ್ನು ಕೇಳಿಸಿಕೊಂಡಂಥ ನೀನು ಆತನ ಮಾತಿಗೆ ವಿಧೇಯತೆ ಉಳ್ಳಂಥ ಮಗನಾಗಿ ನೀನು ಜೀವಿಸುವಂಥದ್ದಾದರೆ ದೇವರ ಕರುಣೆ ನಿನ್ನ ಮೇಲೆ ಏನು ಮಾಡುತ್ತೆ? ಬಲವಾಗಿ ಇಳಿದು ಬರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಜನರೆಲ್ಲರೂ ಉಪವಾಸ ಮಾಡಬೇಕೆಂಬುದಾಗಿ ನಿರ್ಧಾರ ಮಾಡಿ ಉಪವಾಸ ಮಾಡಿದಾಗ ದೇವರು ಅವರಿಗೆ ಮಾಡಬೇಕಂದಿದ್ದ ಕೇಡನ್ನೆಲ್ಲ ದೇವರು ಮಾಡಲಾರ್ದು ಹಂಗೆ ಏನು ಮಾಡಿಬಿಟ್ರು? ಸುಮ್ಮನೆ ಆದಾಗ ಇಲ್ಲಿ ಯೋನನ್ ಎನ್ನುವಂಥ ಪ್ರವಾದಿ ದೇವ್ರ ಸಂಗಡ ಯುದ್ಧ ಮಾಡ್ತಾ ಇದ್ದಾನೆ. ಏನಂತ ಯುದ್ಧ ಮಾಡ್ತಾ ಇದ್ದಾನೆ? ದೇವರೇ, ನೀನು ನಾಶ ಮಾಡ್ತೀನಂದು ಇವ್ರನ್ನ ನಾಶ ಮಾಡಲಿಲ್ಲ, ಯಾಕೆ ನೀನು ನಾಶ ಮಾಡಲಿಲ್ಲ? ನಾಶ ಮಾಡಬೇಕಾಗಿತ್ತು, ಇವ್ರನ್ನ ಸಾಯಿಸಬೇಕಾಗಿತ್ತು ಅಂತೇಳಿ ಹೇಳಿದಾಗ ದೇವರು ಹೇಳ್ತಾನೆ, ಯೋನನ್ನೇ, 1,20,000 ಜನರು ಅವರು ನನ್ನನ್ನು ಆತುಕೊಂಡಿದ್ದಾರೆ, ಅವರು ಮನಮರುಗಿದ್ದಾರೆ, ತಮ್ಮ ತಪ್ಪಿನ ತಿಳುವಳಿಕೆ ಅವರಿಗಾಗಿದೆ. ನಾನು ಅವ್ರ ಮೇಲೆ ನನ್ನ ಕರುಣೆಯನ್ನು ತೋರಿಸಬಾರ್ದ, ಅವ್ರ ಮೇಲೆ ಮರುಗಬಾರ್ದ ಅಂತೇಳಿ ದೇವರು ಅದನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಸೋರೆಕಾಯಿ ಗಿಡವನ್ನು ಯೋನನ ಸಮೀಪದಲ್ಲಿ ಬೆಳೆಯುವಂತೆ ಮಾಡ್ತಾರೆ. ಸೋರೆಕಾಯಿ ಗಿಡ ಬೆಳೆದಾಗ ಯೋನನಿಗೆ ಏನಾಗ್ತಾ ಇದೆ ಅಂತೇಳಂತಂದರೆ, ಆ ಒಂದು ಬಳ್ಳಿ ಬೆಳೆದಂಥ ಸಮಯದಲ್ಲಿ ಯೋನನಿಗೆ ನೆರಳು ಬರ್ತಾ ಇದೆ. ಬಿಸಿಲಿನ ಮಧ್ಯದಲ್ಲಿ ನೆರಳು ಬಂದಾಗ ಸಂತೋಷ ಆಗುತ್ತೆ. ಯಾರಿಗಿರಿ? ಯೋನನಿಗೆ. ಯಾಕಂದರೆ ಭಯಂಕರವಾದ ಬಿಸಿಲಿದೆ, ಬಂಡೆ ಬಿಸಿಲು, ಗುಡ್ಡದ ಮೇಲೆ ಕೂತ್ಕೊಂಡಿದ್ದಾನೆ. ಆ ನೆರಳು ಬಂದಾಗ ಆತನಿಗೆ ಅನಿಸುತ್ತೆ. ಆ ಒಂದು ಗಿಡಕ್ಕೆ ದೇವರ ಅಪ್ಪಣೆ, ಗಿಡವನ್ನು ಕಡಿಯೋದಕ್ಕೆ ಹುಳಕ್ಕೆ ದೇವರ ಅಪ್ಪಣೆ ಕೊಡ್ತಾನೆ. ಹುಳ ಕಡಿದ ಮೇಲೆ ಗಿಡವನ್ನು ಕೆಳಗಡೆ ಬೇರನ್ನು ಕಡಿದಾಗ ಆ ಗಿಡ ಎಲ್ಲ ಏನಾಗ್ಬಿಡುತ್ತೆ? ಒಣಗೋಗ್ಬಿಡುತ್ತೆ. ಏನಾಗುತ್ತೆ? ಒಣಗೋದಾಗ ಅಯ್ಯೋ ನೆರಳಿತ್ತು ಇಷ್ಟೊತ್ತು, ಈಗ ಮತ್ತೇನಾಗ್ಬಿಡ್ತು? ಗಿಡ ಎಲ್ಲ ಒಣಗೋಗ್ಬಿಡ್ತು, ನೆರಳು ಇರ್ಲಾರಂಗೆ ಆಯ್ತಲ್ಲ ಅಂತೇಳಿ. ಯಾಕಾದ್ರೆ ನೆರಳು ಈ ಗಿಡ ಇದ್ದಿದ್ರೆ ಬೇಸಿತ್ತಲ್ಲಪ್ಪ ಅಂತೇಳಿ ಅಂದ್ಕೊಳ್ತಾ ಇದ್ದಾನಂತೆ. ಯಾರು? ಯೋನ. ಗುರು ಅಂದ್ಕೊಳ್ತಾ ಇದ್ದಾನೆ. ಅವಾಗ ದೇವರು ಮಾತಾಡ್ತಾ ಇದ್ದಾನೆ, ಯೋನನೇ, 1 ದಿವಸ ಹುಟ್ಟಿ 1 ದಿವಸ ಸತ್ತಂತ ಆ ಸೋರೆಕಾಯಿ ಗಿಡಕ್ಕೋಸ್ಕರವಾಗಿ ನೀನು ಅಷ್ಟು ಅನುತಾಪ ಪಟ್ಟರೆ 1,20,000 ಜನರು ನನ್ನ ಸಮೀಪಕ್ಕೆ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಬಂದಾಗ ನಾನು ಉಂಟು ಮಾಡಿದಂಥ ನನ್ನ ಪ್ರಜೆಯನ್ನು ನಾನು ಅವರನ್ನು ಸಾಯಿಸದೆ ಉಳಿಸುವುದು, ನನ್ನ ಕರುಣೆಯನ್ನು ಅವರ ಮೇಲೆ ತೋರಿಸುವುದು ತಪ್ಪ ಎಂಬುದಾಗಿ ಕೇಳಿದಾಗ ಆವಾಗ ಪ್ರವಾದಿಗೆ ಏನಾಗುತ್ತೆ ರೀ? ತನ್ನ ತಪ್ಪಿನ ಅರಿವಾದಂಥ ಸಮಯದಲ್ಲಿ ದೇವರು ಕರುಣೆ ಮೂರ್ತಿ ಎಂಬುದಾಗಿ ಆತನೇನು ಮಾಡ್ತಾನೆ? ಒಪ್ಪಿಕೊಳ್ತಾನೆ. ಪ್ರೇರಿ, ಇವತ್ತು ಕೂಡ ದೇವರು ನಿನ್ನನ್ನು ಉಳಿಸಿದ್ದಾನಂದರೆ, ನಿನ್ನನ್ನು ಬದುಕಿಸಿದ್ದಾನಂದರೆ ಕಾರಣ ಏನಂತಂದರೆ ಆತನ ಕರುಣೆ ಪ್ರಿಯರೇ, ಆತನ ಕೃಪೆ ಪ್ರಿಯರೇ, ಆತನ ದಯೆ ನಿತ್ಯ ನಿರಂತರ ಆತನ ಮಕ್ಕಳಾದಂಥ ನಮ್ಮ ಮೇಲೆ ಇರುವಂಥದ್ದಾಗಿದೆ ಪ್ರಿಯರೇ. ಇಸ್ರಾಯೇಲ್ ಎನ್ನುವಂಥ ದೇಶ ಚಿಕ್ಕ ದೇಶ, ಸುಮಾರು ನಮ್ಮ ಕೊಪ್ಪಳ, ಬಳ್ಳಾರಿ, ನಮ್ಮ ರಾಯಚೂರು 3 ಜಿಲ್ಲೆಗಳು ಸೇರಿದರೆ ಆಗುವಂಥ ಅಷ್ಟು ಪುಟ್ಟ ದೇಶ ಪ್ರಿಯರೇ. ಅದಕ್ಕೆ ಸುಮಾರು 31ರಿಂದ
ಸುಮಾರು 31ಕ್ಕಿಂತ ಹೆಚ್ಚು ಕಡಿಮೆ ದೇಶಗಳು ಅಕ್ಕಪಕ್ಕದಲ್ಲಿದ್ದಾವ. ಎಲ್ಲ ದೇಶಗಳು ಅದನ್ನು ಶತ್ರುವಿನ ದೇಶದೋಪಾದಿಯಲ್ಲಿ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವುದನ್ನು ಇಸ್ರಾಯೇಲ್ ದೇಶವನ್ನು ಅವ್ರು ಅಂದ್ಕೊಳ್ತಾ ಇದ್ದಾರೆ, ಆಯ್ತು ಇಸ್ರಾಯೇಲ್ ದೇಶವನ್ನು ನಾವು ಮುಗಿಸಿಬಿಡ್ತೀವಿ, ನಾಶ ಮಾಡಿಬಿಡ್ತೀವಿ, ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ ಅಂತೇಳಿ. ಆದರೆ ದೇವರು ತಾನು ಮನುಷ್ಯನಾಗಿ ಇಳಿದು ಬಂದಿರತಕ್ಕಂಥ ಆ ಸ್ಥಳವನ್ನು, ಅಲ್ಲಿರ್ತಕ್ಕಂಥ ತನ್ನ ಮಕ್ಕಳನ್ನು, ತನ್ನ ಜನರಿಗೆ ಯಾವ ಕೇಡು ಆಗಲಾರದ ಹಾಗೆ ಪ್ರತಿ ದಿವಸವೂ ಕೂಡ ಯುದ್ಧವಾದರೂ ಕೂಡ ಆ ಜನರಿಗೆ ಯಾವುದು ಕೇಡು ಆಗಲಾರ್ದಾಗೆ ದೇವ್ರು ಏನು ಮಾಡ್ತಾ ಇದ್ದಾನೆ, ಕಾಪಾಡ್ತಾ ಬರ್ತಾ ಇದ್ದಾನೆ. ಪ್ರೇಯರ್, ಇವತ್ತು ನನ್ನನ್ನು ನಿನ್ನನ್ನು ಕೂಡ ಆತ್ಮೀಯ ಇಸ್ರಾಯೇಲ್ ಎಂಬುದಾಗಿ ದೇವರು ಕರೆದು ನನಗೂ ನಿನಗೂ ಕೂಡ ಕೇಡಾಗಲಾರ್ದ ಹಾಗೆ ನಮ್ಮ ಸುತ್ತಲೂ ಕೂಡ ಆತನಿದ್ದು ನಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದನ್ನು ಮಾಡಬೇಕಂತೇಳಿ ದೇವರು ಇಷ್ಟಪಟ್ಟಿದ್ದಾನೆ. ಪ್ರೇಯರ್, ಅದಕ್ಕಾಗಿ ದೇವರ ಕರುಣೆ ಅದು ನಾವು ಎಷ್ಟು ಹೋಲಿಸಿದರೂ ಕೂಡ ಕಡಿಮೆ. ಪ್ರೇಯರೇ, ದೇವರು ಅಷ್ಟು ಕರುಣೆಯನ್ನು, ಕನಿಕರವನ್ನು ನನ್ನ ನಿನ್ನ ಮೇಲೆ ಇಟ್ಟಂಥ ದೇವರಾಗಿದ್ದಾನೆ. ಪ್ರೇಯರ್, ಅದರ ಸಲುವಾಗಿ ಕರುಣೆಯು ನ್ಯಾಯ ತೀರ್ಮಾನದಲ್ಲಿ ಏನಾಗುತ್ತಂತೆ, ಗೆದ್ದು ಹಿಗ್ಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಯರ್, ಸಮಯದಲ್ಲಿ ನಾವು ಮೊಣಕಾಲೂರೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತಾ ಇದೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ. ದೇವರ ಕರುಣೆ ನಮ್ಮನ್ನು ಉಳಿಸಿದೆ. ಅನೇಕರು ಅಂದುಕೊಂಡಿರ್ಬೋದು ಇವರು ಅವಾಗ ಏನೋ ಆಗ್ಬಿಡ್ತಾ ಇದ್ರು, ಇವಾಗ ಏನೋ ಆಗ್ಬಿಡ್ತಾ ಇದ್ರು, ಆದರೆ ಇವರು ಯಾವ ರೀತಿಯಾಗಿ ಉಳಿದಿದ್ದಾರೆ, ಇವ್ರನ್ನ ಯಾರು ಕಾಯ್ತಾ ಇದ್ದಾರೆ, ಯಾರು ಕಾಪಾಡ್ತಾ ಇದ್ದಾರೆ, ಇವರು ಅವಮಾನಕ್ಕೆ ಈಡಾಗ್ಬಿಡ್ತಿದ್ರಲ್ಲ, ಇವ್ರನ್ನ ನಡೆಸುವಂಥ ದೇವರಾದರೂ ಯಾರು ಎಂಬುದಾಗಿ ಜನರು ಆಶ್ಚರ್ಯ ಪಡುವುದೋಪಾದಿಯಲ್ಲಿ ದೇವರು ಇವತ್ತಿನ ದಿವಸ ತನ್ನ ಕರುಣೆಯನ್ನು ನಿನ್ನ ಮೇಲೆ ತೋರಿಸ್ತಾ ಇದ್ದಾನೆ. ಸಹೋದರ ಸಹೋದರಿ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಯಾಕೆ ನೀನು ದೇವರ ಕರುಣೆಯನ್ನು ವಿಶ್ವಾಸ ಇಡ್ತಾ ಇಲ್ಲ? ದೇವರ ಬಳಿಗೆ ಬಂದು ಕೂಡ ಆತನ ಕರುಣೆಗಾಗಿ ನೀನು ಬೇಡ್ತಾ ಇಲ್ವೇನೋ? ದೇವರ ಬಳಿಗೆ ಬಂದು ಕೂಡ ನೀನು ಪ್ರಾರ್ಥನೆ ಇಲ್ಲದ ಮಗನಾಗಿ ನೀನು ಜೀವಿಸ್ತಾ ಇದೆಯೇನೋ? ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಯೆರೆಮೀಯನಿಗೆ ಎಷ್ಟೋ ಶ್ರಮೆಗಳು, ಎಷ್ಟೋ ಕಷ್ಟಗಳು, ದುಃಖಿಸುತ್ತಾ, ಅಳುತ್ತಾ, ಗೋಳಾಡುತ್ತಾ, ಕಣ್ಣೀರಿಡುತ್ತಾ, ದೇವರೇ ನಾನು ಉಳಿದಿದ್ದೇನೆ ಅಂದರೆ ನಿನ್ನ ಕರುಣೆ ಹೊರತಾಗಿ ಮತ್ತೊಂದು ಅಲ್ಲಪ್ಪ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಸಹೋದರ ಸಹೋದರಿಯೇ, ಇವತ್ತು ನಿನ್ನ ಜೀವಿತ ನಾನು ನೀನು ಉಳಿದಿದ್ದೇವೆಂದರೆ ಅದು ಯೆಹೋವನ ಕರುಣೆ ಹೊರತಾಗಿ ಮತ್ತೊಂದಲ್ಲ. ಆತನ ಕೃಪಾ ಕಾರ್ಯಗಳು ನಿಂತು ಹೋಗುವುದೇ ಇಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನನ್ನನ್ನು ನಿನ್ನನ್ನು ಮುಟ್ಟುವುದಕ್ಕಾಗಿ, ನನ್ನನ್ನು ನಿನ್ನನ್ನು ತಾಕುವುದಕ್ಕಾಗಿ, ನನ್ನನ್ನು ನಿನ್ನನ್ನು ಶುದ್ಧಿಪಡಿಸುವುದಕ್ಕಾಗಿ, ನಿನ್ನ ಜೀವಿತದಲ್ಲಿ ವಿಮೋಚನೆಯನ್ನು, ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಆ ದೇವಾದಿ ದೇವರೇ ನರವತಾರಿಯಾಗಿ ಮನುಷ್ಯನಾಗಿ ಇಳಿದು ಬಂದು ನನ್ನನ್ನು ನಿನ್ನನ್ನು ಸ್ವಸ್ಥ ಮಾಡ್ತಾ ಇದೆ. ನೀವು ಒಂದು ಗ್ರಾಮದಲ್ಲಿ ಎಷ್ಟೋ ಜನರು ಇರ್ಬೋದು, ಆದರೆ ದೇವರು ನಿಮ್ಮನ್ನು ಪ್ರತ್ಯೇಕವಾಗಿ ಆರಿಸಿಕೊಂಡು ನಿಮ್ಮ ಜೀವಿತದಲ್ಲಿ ತನ್ನ ಅದ್ಭುತವನ್ನು, ಅತಿಶಯವನ್ನು ತೋರಿಸಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ಇವತ್ತಿನ ದಿವಸ ದೇವರ ಕರುಣೆ ಅದು ಯಾವಾಗಲೂ ಕೂಡ ದೊಡ್ಡದಾಗಿರುವಂಥದ್ದು. ಆತನ ಹೆಸರು ಕನಿಕರ ಸ್ವರೂಪನಾದಂಥ ದೇವರು ಎಂಬುದಾಗಿ, ಆತನ ಕರುಣೆಯುಳ್ಳಂಥ ದೇವರು ಎಂಬುದಾಗಿ, ಆತನು ಮನಮರುಗುವಂಥ ದೇವರು ಎಂಬುದಾಗಿ, ಆತ ನಿನಗೋಸ್ಕರವಾಗಿ ಚಿಂತಿಸುವಂಥ ದೇವರು ಎಂಬುದಾಗಿ. ಆತನ ಕರುಣೆ ದೊಡ್ಡದು. ಆ 1,20,000 ಜನರನ್ನ ಸಾಯಿಸಬೇಕಂತೇಳಿ ಯಾವ ದೇವರು ಅಂದುಕೊಂಡಿದ್ದಾನೋ, ಆದರೆ ಆ ದೇವರಿಗೆ ಆತನ ಕರುಣೆಯೇ ಅಡ್ಡ ಬಂದಾಗ ದೇವರು ನೆನೆಸಿದ, ಅಯ್ಯೋ ನಾನು ಉಂಟು ಮಾಡಿದ ನನ್ನ ಮಕ್ಕಳನ್ನು ಸಾಯಿಸ್ಲಾ, ಅಯ್ಯೋ ಈ ನನ್ನ ಮಕ್ಕಳು ತಪ್ಪಿ ಹೋಗಿದ್ರು, ಪುನಃ ತಪ್ಪನ್ನು ತಿಳಿದುಕೊಂಡಿದ್ದಾರಲ್ಲ ಎಂಬುದಾಗಿ ಆತನ ಬಳಿಗೆ ಅವರು ಬಂದಂಥ ಸಮಯದಲ್ಲಿ ದೇವರು ಆ 1,20,000 ಜನರನ್ನ ನಾಶ ಮಾಡ್ತೀನಿ ಅಂತೇಳಿ ಯಾವ ದೇವರು ಹೇಳಿದನೋ ಅವ್ರನ್ನ ಉಳಿಸಿದ ಕಾರಣ ಒಂದೇ ಪ್ರಿಯರೇ, ದೇವರ ಕರುಣೆ. ಅದು ನಿನ್ನ ಮೇಲೆ ಇಟ್ಟಿರುವಂಥದ್ದು ಅದು ದೊಡ್ಡದಾಗಿದೆ. ಆ ಕರುಣೆ, ದೇವರ ಕರುಣೆ ಇವತ್ತು ನಿನ್ನನ್ನು ಬದುಕಿಸ್ತಾ ಇದೆ, ಉಳಿಸ್ತಾ ಇದೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವಾ, ನಾನು ನಿನ್ನ ಕರುಣೆಗೆ ಪಾತ್ರನಾಗಬೇಕಪ್ಪ. ದೇವಾ, ಇವತ್ತಿನ ದಿವಸ ನನ್ನನ್ನು ನೀನು ನೋಡಬೇಕು ಸ್ವಾಮಿ. ದೇವಾ, ನನ್ನ ಜೀವಿತವನ್ನು ಆಶೀರ್ವದಿಸಬೇಕಪ್ಪ. ನಾನು ಜಜ್ಜಲ್ಪಟ್ಟವನಾಗಿದ್ದೇನೆ, ಜಡಿಯಲ್ಪಟ್ಟವನಾಗಿದ್ದೇನೆ, ಅವಮಾನಕ್ಕೆ ಒಳಗಾದ ಸ್ಥಿತಿಯಲ್ಲಿ ಇದ್ದವನಾಗಿದ್ದೇನೆ. ಯಾರು ಕೂಡ ನನಗೆ ಇಲ್ಲಾರದಂಥ ಒಬ್ಬ ಅನಾಥಳಾಗಿ ಜೀವಿಸುವಂಥ ಸ್ಥಿತಿಯಲ್ಲಿದ್ದೇನೆ, ನಿರ್ಗತಿಕನ್ನು ಆದಂಥ ಸ್ಥಿತಿಯಲ್ಲಿದ್ದೇನೆಪ್ಪ. ಯಾರು ನನ್ನನ್ನು ನೋಡುವವರಿಲ್ಲದ ಸ್ಥಿತಿಯಲ್ಲಿದ್ದೇನೆ ಸ್ವಾಮಿ, ನಿರೀಕ್ಷೆ ಇಲ್ಲದಂಥ ಸ್ಥಿತಿಯಲ್ಲಿ ನಾನಿದ್ದೇನೆ ಎಂಬುದಾಗಿ ಸಮಯದಲ್ಲಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ದೇವರಿಗೆ ನೀನು ಮಾಡುವಾಗ ದೇವರ ಕರುಣೆ ನಿನ್ನ ಮೇಲೆ ಇಳಿದು ಬರಲಿಕ್ಕಿದೆ. ಸಹೋದರ ಸಹೋದರಿಯೇ, ಆ ಕರುಣೆ ದೊಡ್ಡದು. ಆ ಕರುಣೆ ಬೇರೆ ಯಾವ ಮನುಷ್ಯನಿಂದ ಕೊಡುವುದಕ್ಕಾಗುವುದಿಲ್ಲ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ತಂದೆಯು ಕರುಣೆ ಉಳ್ಳವನಾಗಿರುವ ಪ್ರಕಾರ ಆ ತಂದೆಯ ಕರುಣೆಯನ್ನು ನೀವು ಕೂಡ ತೋರ್ಪಡಿಸಿರಿ, ನಿಮ್ಮಲ್ಲಿಯೂ ಕೂಡ ಕರುಣೆ ಇರಲಿ ಎಂಬುದಾಗಿ.
ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು ನಿನಗೆ ಸ್ತೋತ್ರಗಳಪ್ಪ. ಹೌದು ಸ್ವಾಮಿ, ನಾವು ಉಳಿದಿರುವುದು ನಿನ್ನ ಕರುಣೆ ಹೊರತಾಗಿ ಮತ್ತೊಂದಲ್ಲಯ್ಯ. ನಿನ್ನ ಕೃಪಾ ಕಾರ್ಯಗಳು ನಿಂತು ಹೋಗಲಾರ್ದ ಹಾಗೆ ನಮ್ಮನ್ನು ಅನ್ನು ದಿನವೂ ಕಾಯುತ್ತಾ ಕಾಪಾಡುತ್ತಾ ನಡೆಸ್ತಾ ಇದ್ದಾವಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ 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 ಸ್ವಾಮಿ. ದೇವ, ಕೂಡಿ ಬಂದಿರತಕ್ಕಂಥ ಇವರೆಲ್ಲರನ್ನ ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಇವರೆಲ್ಲರನ್ನ ಸ್ವಾಮಿ ನಿನ್ನ ಕರ್ತನೆ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ನಿನ್ನ ಆಶೀರ್ವಾದ ಮಾಡು. ಯಾವ ವಿಷಯದಲ್ಲಿ ಇವರು ತಪ್ಪಿ ಹೋಗಲಾರ್ದ ಹಾಗೆ ಅದ್ಭುತವಾದ ರೀತಿಯಲ್ಲಿ ಸ್ವಾಮಿ ಅವರ ಜೀವಿತವನ್ನು ಆಶೀರ್ವಾದ ಮಾಡಿ ಸಂಪೂರ್ಣವಾಗಿ ಇರ್ತಕ್ಕಂಥ ಎಲ್ಲ ರೋಗದ ಮೇಲೆ ನಿನ್ನ ಕರುಣೆ ಇಳಿದು ಬರಲಯ್ಯ. ಅವಮಾನದ ಮೇಲೆ ನಿನ್ನ ಕರುಣೆ ಇಳಿದು ಬರಲಿ ಸ್ವಾಮಿ. ಬಲಹೀನತೆಗಳ ಮೇಲೆ ನಿನ್ನ ಕರುಣೆಯ ಆತ್ಮ ಇಳಿದು ಬರಲಯ್ಯ. ಈ ಸಮಯದಲ್ಲಿ ಇವರ ಜೀವಿತದಲ್ಲಿ ದೇವರ ದೊಡ್ಡದಾಗಿರ್ತಕ್ಕಂಥ ಅದ್ಭುತ ಕಾರ್ಯ ಸ್ವಾಮಿ ಇಳಿದು ಬರಲಯ್ಯ. ದೇವಾ, ನಿನಗೆ ಸ್ತೋತ್ರ 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 ಸ್ವಾಮಿ. ಕೈ ಬಿಡದ ದೇವರೇ, ಕೈ ಹಿಡಿದು ನಡೆಸುವಂತ ದೇವರೇ, ಕೊನೆಯವರೆಗೂ ಕೂಡ ಆಧರಿಸುವಂತ ದೇವರೇ, ಸಂತೈಸುವಂತ ದೇವರೇ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರಗಳಪ್ಪ. ತಾಯಿಯಂತಿರುವಂಥ ಮಹಾದೇವರೇ, ನಿನಗೆ ಸ್ತೋತ್ರ 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 ಸ್ವಾಮಿ. ಇವರೆಲ್ಲರನ್ನ ದೇವರು ನಿನ್ನ ಕರುಣೆಯ ಕೆಳಗಡೆ ತರ್ತಾ ಇದ್ದೇನಪ್ಪ. ನಿನ್ನ ಕೃಪಾಸ್ತದ ಕೆಳಗಡೆ ತರ್ತಾ ಇದ್ದೇನಪ್ಪ. ದೇವ, ಇವರೆಲ್ಲರನ್ನು ನೀವು ತಾನೇ ಆಶೀರ್ವಾದ ಮಾಡಿ ನಡೆಸಿ, ಯಾವ ವಿಷಯದಲ್ಲಿ ತಪ್ಪಿ ಹೋಗಲಾರ್ದ ಹಾಗೆ ಇವರ ಸಂಗಡ ಜೊತೆಗೆ ನೀವು ತಾನೇ ಇದ್ದು ನಿನ್ನ ದೊಡ್ಡದಾಗಿರ್ತಕ್ಕಂಥ ಕರುಣೆಯನ್ನು ಇವರೆಲ್ಲರ ಮೇಲೆ ತೋರಿಸುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ನಿನ್ನ ಕರುಣೆಗೆ ನಾವೆಲ್ಲರೂ ಪಾತ್ರರಾಗುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಯೇಸಪ್ಪ ನಿನ್ನ ಒಂದೇ ನಾಮದಲ್ಲಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸಿ ಕಲಂಕರಿಸಿ ಬಲಪಡಿಸಿ ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘಗಳು ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಘಗಳು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ.